ಎಲ್ಲರಿಗೂ ನಮಸ್ಕಾರಗಳು. ಶರತ್ ತಾಂಡಲೆ ಅವರ ರಾವಣ ಕಾದಂಬರಿಯನ್ನು ಮುಂದುವರಿಸೋಣ. ರಾವಣ ತನ್ನ ತಮ್ಮಂದಿರ ಜೊತೆಗೆ ಬ್ರಹ್ಮನ ಆಶ್ರಮಕ್ಕೆ ಬರ್ತಾನೆ. ಅಲ್ಲಿ ಬಂದ ನಂತರ ನಾರದರ ಭೇಟಿಯಾಗುತ್ತೆ. ಆನಂತರ ಇಂದಿವರೆಗೂ ಯಾವ ಕಥೆಗಳನ್ನು ಕೇಳಿದ್ದೀವಿ ಅಂದರೆ ಸಮುದ್ರ ಮಥನ ಕಥೆಗಳಾಗಿರ್ಬೋದು, ಅಥವಾ ದೈತ್ಯರು ದಾನವರ ಹೋರಾಟಗಳಾಗಿರಬಹುದು, ಅಥವಾ ಆ ಸಮುದ್ರ ಮಂಥನದಲ್ಲಿ ಮೂಡ್ ಬಂದಿದೆ ಅಂತ ಹೇಳಲಾದಂತಹ ಕುದುರೆ, ಆನೆ ಇತ್ಯಾದಿಗಳು, ಇವುಗಳೆಲ್ಲದರ ಬಗ್ಗೆನೂ ಸರಿಯಾಗಿ ಯೋಚನೆ ಮಾಡಿದ್ರೆ ಇವ್ಯಾವುದೋ ಆಗಿದೆಯೋ ಇಲ್ವೋ ಯಾರಿಗೆ ಗೊತ್ತು ಅಂತ ಒಂದು ಸಂದೇಹದ ಬೀಜವನ್ನು ರಾವಣ ತನ್ನ ತಮ್ಮಂದ್ರಲ್ಲಿಯೂ ಬಿತ್ತುತ್ತಾನೆ. ಕತೆ ಇಲ್ಲಿಗೆ ನಿಂತಿತ್ತು, ಮುಂದುವರಿಸೋಣ. ನಿನ್ನ ಸಂದೇಹ ಸರಿಯಾಗಿದೆ. ಈ ವಸ್ತುಗಳು ಅಜ್ಞಾತ ಕಾಲದಿಂದಲೂ ಕೂಡ ಅಸ್ತಿತ್ವದಲ್ಲಿದ್ವು. ಹಾಗಾಗಿ ಇವಕ್ಕೆ ನಿಧಿಗಳು ಅಂತ ಕರೀತಿದ್ರು. ರುದ್ರ ಮಹಾದೇವನ ಗಂಟಲು ವಿಷದಿಂದಾಗಿ ನೀಲಿ ಬಣ್ಣಕ್ಕೆ ತಿರುಗಿತ್ತು. ಆದರೆ ಅದೇನು ಮಂಥನದಿಂದ ಹೊರತೆಗೆದಿದ್ದಲ್ಲ. ಅದು ಯಾರಿಗೆ ಗೊತ್ತು ಮಂಥನದಿಂದ ಹೊರಗೆ ಬಂದಿದ್ದು ಅಂತ. ಹಾಗೇನೆ ಅಮೃತವನ್ನು ಸೇವಿಸೋ ಮುಖಾಂತರ ದೇವತೆಗಳು ಅಮರರಾಗಿದ್ದಾರೆ ಅಂತ ಒಂದ್ಸಲ ಹೇಳಿಬಿಟ್ರೆ ಅವ್ರ ವಿರುದ್ಧ ದಂಗೆ ಹೇಳಕ್ಕೆ ಯಾರಿಗೂ ಧೈರ್ಯ ಇರೋದಿಲ್ಲ ಅಲ್ವಾ. ಹಾಗಾಗಿ ಅವರು ಈ ಭ್ರಮೆಯನ್ನು ಹರಡಿರಬಹುದಲ್ವಾ. ಅಂದರೆ ಅವರು ಅಮೃತವನ್ನು ಕುಡ್ದಿರೋದ್ರಿಂದ ಅವರು ಅಮರರು ಅನ್ನೋ ಭ್ರಮೆಯನ್ನ ಎಲ್ಲ ಕಡೆ ಹರಡಿರಬಹುದಲ್ವಾ. ಹಾಗೇನೆ ನೀವು ನೋಡ್ತಾ ಇರಿ, ಒಂದಲ್ಲ ಒಂದು ದಿವಸ ನಾನು ಯಾರಾದರೂ ಒಬ್ಬ ದೇವರನ್ನ ಸಾಯಿಸ್ತೀನಿ. ಆವಾಗಾದರೂ ನೀವು ನಂಬ್ತೀರಾ. ಹುಟ್ಟಿದವನು ಯಾವತ್ತಿದ್ರೂ ಒಂದ್ಸಲ ಸಾಯಲೇಬೇಕು. ಇದು ಪ್ರಕೃತಿಯ ನಿಯಮ. ಹಾಗೆ ಇದು ಪ್ರತಿಯೊಂದು ಜೀವಿಗೂ ಸಮಾನವಾಗಿ ಅನ್ವಯ ಆಗತ್ತಲ್ವಾ. ದೇವರಾದ್ರೇನಂತೆ, ಅವನು ಸಾಯಬಹುದಲ್ವಾ. ನಾನು ಯಾರನ್ನಾದ್ರೂ ಸಾಯಿಸ್ಬಿಟ್ಟೆ ತೋರಿಸ್ತೀನಿ ಅಂತ ನಾನು ಹೇಳಿದೆ. ನನ್ನ ಈ ಹೇಳಿಕೆಯನ್ನು ಅವರಿಬ್ಬರು ಒಪ್ಪಿಕೊಂಡು ತಲೆ ಆಡಿಸಿದ್ರು. ಆನಂತರ ಕುಂಭ ಹೇಳ್ದ, ದಶಗ್ರೀವ, ನಮಗೀಗ ಅರ್ಥ ಆಗ್ತಾ ಇದೆ. ವೇದಗಳು ಪ್ರಕೃತಿಯ ಸೃಷ್ಟಿಗೆ ಮುಂಚೆನೇ ಸೃಷ್ಟಿಸಲ್ಪಟ್ಟವು ಅಂತ ನಂಬೋದು ನನಗೆ ಕಷ್ಟ ಆಗ್ತಿದೆ. 12 ವರ್ಷಗಳ ಕಾಲ ವೇದಗಳನ್ನು ಪಠಿಸಿದ ನಂತರ ಬ್ರಹ್ಮದೇವ ಪ್ರಕೃತಿಯನ್ನು ಸೃಷ್ಟಿ ಮಾಡಿದ್ರೆ ವೇದಗಳಲ್ಲಿ ಅಗ್ನಿ, ಸೋಮ, ಯಜ್ಞ, ನಾಗ, ದೇವ, ದಾನವ, ಇಂದ್ರ, ದೈತ್ಯ, ಅಸುರ ಈ ಥರ ಎಲ್ಲ ವಸ್ತುಗಳ ಉಲ್ಲೇಖಗಳು ಇವೆ. ಮತ್ತು ಇದು ಹೇಗೆ ಸಾಧ್ಯ? ಇದು ಜ್ಞಾನದ ಮೂಲವಾದಂತಹ ವೇದಗಳ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸುತ್ತಲ್ವಾ ಅಂತ ಕೇಳ್ದ. ಆಗ ವಿಭೀಷಣ ಹೇಳ್ದ, ನೋಡು, ವೇದಗಳ ಅನುರಣನ ಬ್ರಹ್ಮಾಂಡದಲ್ಲಿ ಅನೇಕ ವರ್ಷಗಳಿಂದಲೇ ಪ್ರತಿಧ್ವನಿಸ್ತಲೇ ಇತ್ತಂತೆ. ಬ್ರಹ್ಮ ಇದನ್ನು ಮೊದಲು ಅರ್ಥ ಮಾಡಿಕೊಂಡಂತೆ. ಆ ನಂತರ ಅವನು ಪದಗಳು, ಸ್ವಭಾವಗಳು, ಜಾತಿಗಳು, ಬುಡಕಟ್ಟುಗಳು ಅದಕ್ಕೆ ಅನುಗುಣವಾಗಿ ರಚಿಸ್ತಾ ಹೋದನಂತೆ. ವೇದಗಳನ್ನು ಅರ್ಥೈಸ್ಕೊಳ್ಳೋಕ್ಕೆ ನಾವು ತುಂಬ ಚಿಕ್ಕವರು, ಹಾಗಾಗಿ ನಮಗಿದು ಅರ್ಥ ಆಗೋದಿಲ್ಲ. ನಾವಿನ್ನೂ ಗೊಂದಲದಕ್ಕೆ ಮುಳುಗ್ಬಿಡ್ತೀವಿ ಅಂತ ಹೇಳಿದ ವಿಭೀಷಣ. ಪ್ರಕೃತಿ ಮುಂದೆ ವೇದಗಳು ಅಸ್ತಿತ್ವದಲ್ಲಿರೋದು ಅಸಾಧ್ಯ ಅಂತ ನನಗೂ ಅನಿಸುತ್ತೆ. ಅಂತಹ ಮೂಲಭೂತ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಯಾರೋ ಒಬ್ಬ ವಿದ್ವಾಂಸನಾಗಲೇಬೇಕು ಅಂತ ಏನಿಲ್ಲ. ನನ್ನ ಮನಸ್ಸಿನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಮೂರ್ಖರು, ನಾವು ದಡ್ರು ಅಂತ ಭಾವಿಸೋದು ತಪ್ಪಲ್ವಾ. ಒಂದು ವಿಷಯ ಜನಪ್ರಿಯವಾಗಿದೆ, ಅದು ಜನರ ಸ್ವೀಕಾರವನ್ನು ಹೊಂದಿದೆ ಅನ್ನೋ ಕಾರಣಕ್ಕೋಸ್ಕರನೇ ಅವ್ರು ಹೇಳಿದ್ದೆಲ್ಲ ನಾನು ಸತ್ಯ ಅಂತ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳಿದೆ. ಅವರು ಕೂಡ ಈ ಥರನೇ ಯೋಚನೆ ಮಾಡ್ತಾ ಇದ್ದಾರಲ್ಲ, ಅವ್ರು ಯೋಚನೆ ಮಾಡೋ ಈ ರೀತಿಯಿಂದ ನನಗೆ ಸಂತೋಷ ಆಗ್ತಾ ಹೋಯಿತು. ಏಕೆಂದರೆ ನಮ್ಮ ತಿಳುವಳಿಕೆಯ ದಿಗಂತಗಳು ನಿಜವಾಗ್ಲೂ ಈಗ ವಿಸ್ತರಿಸಿದ್ವು. ನನ್ನ ಹೇಳಿಕೆಗೆ ಉತ್ತರವಾಗಿ ಅವರಿಬ್ಬರು ಏನೂ ಹೇಳಲಿಲ್ಲ. ನಾನು ಮಾತು ಮುಂದುವರಿಸಿದೆ. ನೋಡಿ, ಇಂದ್ರ, ವರುಣ, ಅಗ್ನಿ ಮತ್ತಿತರ ದೇವತೆಗಳನ್ನು ಸ್ತುತಿಸುವಂತಹ ಮತ್ತು ಅವರನ್ನು ಸಂತೋಷಪಡಿಸುವಂತಹ ಏಕೈಕ ಉದ್ದೇಶದಿಂದಲೇ ಋಗ್ವೇದದಲ್ಲಿ ಸೂಕ್ತಗಳು ಮತ್ತು ಮಂತ್ರಗಳು ಕೂಡ ಇವೆ. ವೇದಗಳಲ್ಲಿದ್ದ ರುಚಿಗಳ ಪಠಣಗಳನ್ನು ಹೇಳಿದಾಗ ಒಬ್ಬನು ತೃಪ್ತನಾಗ್ತಾನೆ. ಆ ಭಾವನೆಯನ್ನು ಪದಗಳಲ್ಲಿ ಹೇಳೋದು ಸುಲಭ ಅಲ್ಲ ಅಲ್ವಾ. ಮೊದಲು ಏನಾಯಿತು ಅನ್ನೋ ಒಂದು ಪ್ರಶ್ನೆನ ನಾವು ನಿರ್ಲಕ್ಷ್ಯ ಮಾಡಿದ್ರೆ ವೇದಗಳನ್ನು ಸ್ಪಷ್ಟ ಮತ್ತು ಮೋಡಿ ಮಾಡುವಂತಹ ಕಾವ್ಯದಲ್ಲಿ ಹೆಣೆದಿದ್ದಾರಲ್ಲ, ಆ ಕೌಶಲ್ಯವನ್ನು ನಾವು ಮೆಚ್ಚಲೇಬೇಕಲ್ವಾ. ಅನೇಕ ರುಚಿಗಳು ಮತ್ತು ಸ್ತೋತ್ರಗಳು ಕೇಳುಗನಿಗೆ ಸಂತೋಷವನ್ನು ಕೂಡ ಕೊಡುತ್ತಲ್ವಾ. ಈಗ ನನಗೇನು ಆಸೆ ಅಂದರೆ ಮಹಾದೇವನನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಹೊಗಳದೇ ಇರುವಂತಹ ಒಂದು ಅದ್ಭುತ ಕಾವ್ಯವನ್ನು ನಾನು ರಚನೆ ಮಾಡಬೇಕು, ಇದು ನನ್ನ ಆಸೆ ಅಂತ ನಾನಂದೆ. ವಿಭೀಷಣ ಮುಗುಳ್ನಕ್ಕ, ದಶಗ್ರೀವ, ಈಗ ನಿನ್ನ ಕವಿಯಾಗಕ್ಕೆ ಹೊರಟಿಯಾ ಅಂತ ಕೇಳ್ದ. ಹಾಗಲ್ಲ, ಖಚಿತವಾಗಿ ಏನನ್ನು ಹೇಳೋಕ್ಕೆ ಸಾಧ್ಯ ಆಗ್ತಿಲ್ಲ.
ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಒಬ್ಬ ಕವಿ ಇರ್ತಾನೆ ಅಂತ ನನಗನ್ಸುತ್ತೆ. ಒಮ್ಮೆ ನಮ್ಮ ಹೃದಯ ನಾವು ಬಯಸೋ ಯಾವುದಾದ್ರೂ ಒಂದನ್ನು ಆಲಿಸಿದ್ರೆ ಅಥವಾ ಅದು ಪ್ರತಿಧ್ವನಿಸುವಂತಹ ಬಡಿತಗಳನ್ನು ಆಲಿಸಿದ್ರು ಕೂಡ ಅದ್ರ ಜೊತೆ ಪದಗಳ ಮೇಲೆ ಮನಸ್ಸನ್ನು ಕೇಂದ್ರೀಕರಣ ಮಾಡಿಕೊಂಡ್ರೆ ಅದೇ ಕಾವ್ಯ ಆಗತ್ತಲ್ವಾ. ಈಗ ಮಹಾದೇವನೇ ನನ್ನ ಮನಸ್ಸನ್ನು ಮತ್ತು ನನ್ನ ಆಲೋಚನೆಯನ್ನು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾನೆ. ಮತ್ತು ನನ್ನ ಕಾವ್ಯ ಅಂದರೆ ಮುಂದೆ ನಾನು ಯಾವಾಗಾದರೂ ಒಂದು ಕಾವ್ಯ ಬರೀಬೇಕು ಅಂದ್ಕೊಂಡಿದ್ದೀನಲ್ಲ, ಅದರಲ್ಲಿ ಅವನನ್ನು ಮಾತ್ರ ಹೊಗಳ್ತೀನಿ. ವೇದದಲ್ಲಿ ಕೆಲವು ರುಚಿಗಳು ಮಾತ್ರ ಮಹಾದೇವನನ್ನು ಅಲಂಕರಿಸಿದ್ವೆ. ವಿಷ್ಣುವಿಗೆ ಪೂಜೆ ಮಾಡೋ ಆರ್ಯರು ಮಹಾದೇವನನ್ನು ಪೂಜೆ ಮಾಡೋದು ಕೂಡ ಅಪರೂಪ ಅಲ್ವಾ ಅಂತ ನಾನಂದೆ. ಆಗ ಕುಂಭ ಕೇಳ್ದ, ದಶಗ್ರೀವ, ವೇದಗಳು ಕೇಳಕ್ಕೆ ಮಾತ್ರ ಯೋಗ್ಯ ಅಂತಲ್ಲ ನೀನು ಹೇಳ್ತಾ ಇರೋದು ಅಂತ ಹೇಳ್ದ. ಇಲ್ಲ, ಹಾಗಲ್ಲ, ಅವು ಪಠಣಗಳಿಗೆ ಉತ್ತಮವಾಗಿದೆ. ಆದರೆ ಅವುಗಳ ಅರ್ಥದ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಅವುಗಳಲ್ಲಿರೋ ಜ್ಞಾನವನ್ನು ಬಹಿರಂಗಪಡಿಸುತ್ತೆ. ಆದರೆ ಆ ಜ್ಞಾನ ಅನ್ನೋದು ನಮ್ಮ ಜೀವನದಲ್ಲಿ ಏನೂ ಉಪಯೋಗವಾದದ್ದಲ್ಲ. ನಾನು ಋಷಿಗಳು ಮತ್ತು ಬ್ರಹ್ಮದೇವರಿಗೆ ಈ ಥರ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದೀನಿ. ಆದರೆ ಈ ಪ್ರಶ್ನೆಗಳನ್ನು ಕೇಳಿದಾಗ ಅವರಿಂದ ನನಗೆ ಯಾವುದೇ ಉತ್ತರ ಬಂದಿಲ್ಲ. ಏಕೆಂದರೆ ವೇದಗಳಿಂದ ನಮಗೇನು ಉಪಯೋಗ ಇದೆ ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಅವರು ನಾನು ಈ ಥರ ಪ್ರಶ್ನೆ ಕೇಳೋದ್ರಿಂದ ನನ್ನನ್ನು ಬಂಡಾಯಗಾರ ಅಂತಲೇ ಕರೀತಾರೆ. ಹಾಗಾಗಿನೇ ನಾನು ನದಿ ಹಾಗೆ ಶಾಂತವಾಗಿರಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದು ಉಗಮವಾದ ನಂತರ ನದಿ ಬಂಡೆಗಳಲ್ಲಿ ಹರಿಯುತ್ತಲ್ವಾ, ಅವುಗಳ ಮೇಲೆ ಅಪ್ಪಳಿಸುತ್ತೆ ಮತ್ತು ಎಲ್ಲ ಅಡೆತಡೆಗಳನ್ನು ದಾಟಿ ಮುಂದುವರಿಯುತ್ತೆ. ಅದು ಕೆಳಮುಖವಾಗಿ ಹರಿಯುವಾಗ ತನ್ನ ವೇಗವಾದ ಹರಿವಿನಿಂದಾಗಿ ಕಲ್ಲುಗಳು, ಎಲೆಗಳು, ಮಣ್ಣುಗಳು, ಮಲ ಮತ್ತು ಪ್ರಾಣಿಗಳು ಮತ್ತು ಮನುಷ್ಯರ ಮೃತದೇಹಗಳನ್ನು ಕೂಡ ತಗೊಂಡು ಹೊರಟೋಗುತ್ತೆ. ಅದು ಯಾವುದಕ್ಕೂ ನಿಲ್ಲೋದಿಲ್ಲ, ಹರಿತಾನೆ ಇರುತ್ತೆ. ಅದು ಬೆಳೀತಾ ಬೆಳೀತಾ ಅದರಲ್ಲಿರೋ ಕೊಳಕು ಕೂಡ ದಡಕ್ಕೆ ಸೇರ್ತಾ ಹೋಗುತ್ತೆ. ನದಿ ನಿಧಾನವಾಗಿ ಸಾಗರವನ್ನು ಕೂಡ ಸೇರುತ್ತೆ. ಹೀಗೇನೆ ನಮ್ಮ ಹೋರಾಟ ಕೂಡ. ನಾವು ಪಡಿಬಹುದಾದಂತಹ ನಮಗೆ ಯಾವುದೇ ಪ್ರಯೋಜನ ಇಲ್ಲದೆ ಇರುವಂತಹ ಜ್ಞಾನ ಒಂದಲ್ಲ ಒಂದು ದಿನ ನದಿಯಿಂದ ಹೊರಗಡೆ ಬಿದ್ದ ಕೊಳಕಿನ ಹಾಗೆ ಬದಿಗೆ ಬಿದ್ದೇ ಬೀಳುತ್ತೆ. ಅಂತಹ ಜ್ಞಾನವನ್ನು ನಾವು ತಗೋಬೇಕು. ನಾವು ಕೂಡ ನಮ್ಮ ಹಣೆ ಬರಹವನ್ನು ತಲುಪಿದ ನಂತರ ಸಾವಿನಲ್ಲಿ ಕರಗಲೇಬೇಕು. ನಾವು ಒಪ್ಪದ ವಿಷಯವನ್ನು ಎದುರಿಸ್ತೀವಿ, ಆದರೆ ನಾವು ವಾದಿಸೋದ್ರಲ್ಲಿ ನಮ್ಮ ಪ್ರಯತ್ನವನ್ನು ವ್ಯರ್ಥ ಮಾಡಬಾರ್ದು. ನಮ್ಮ ಹಾದಿಯಲ್ಲಿ ನಾವು ಮುಂದುವರಿತಾನೇ ಇರಬೇಕು. ನಾನು ಅದನ್ನೇ ನಿರ್ಧಾರ ಮಾಡಿಕೊಂಡಿರೋದು ಅಂತ ನಾನು ಹೇಳಿದೆ. ನನ್ನ ಈ ಮಾತುಗಳಿಂದ ಕುಂಭ ಗೊಂದಲಕ್ಕೆ ಒಳಗಾದ. ಗುರುಗಳೇ, ನೀವು ಬಹಳ ವಿದ್ವಾಂಸರಾಗ್ಬಿಟ್ಟಿದ್ದೀರಾ ಅಂತ ಅಂದ. ಅದು ಅವನ ಹೊಗಳಿಕೆನೋ ನಿಂದನೆನೋ ಗೊತ್ತಿಲ್ಲ. ನಾವು ನಕ್ವಿ. ಇಲ್ಲ, ನಾನು ವಿದ್ವಾಂಸ ಏನಲ್ಲ, ಆದರೆ ನನ್ನ ಆಲೋಚನೆಗಳು ಮತ್ತು ಅನುಮಾನಗಳ ಮೇಲೆ ಹಿಡಿತ ಸಾಧಿಸೋಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಕೆಲವು ಶಿಷ್ಯರು, ಅಂದರೆ ನಿಮ್ಮಂಥ ಕೆಲವು ಶಿಷ್ಯರು ನನ್ನ ಪ್ರಶ್ನೆಗಳಿಂದ ಕೋಪ ಮಾಡ್ಕೊತಾರೆ. ಆದ್ದರಿಂದ ನಾನೀಗ ಆತ್ಮಾವಲೋಕನ ಮಾಡ್ಕೊಳ್ಳೋದು ಒಳ್ಳೇದಲ್ವಾ ಅಂತ ನಾನಂದೆ. ಆಗ ಕುಂಭ ಹೇಳ್ದ, ದಶಗ್ರೀವ, ನೀನು ಬೇರೆ ಯಾರ ಬಗ್ಗೆನೂ ಯೋಚನೆ ಮಾಡಬೇಡ, ಮತ್ತು ಪ್ರಶ್ನಿಸೋದನ್ನು ಕೂಡ ನಿಲ್ಲಿಸಲು ಬೇಡ. ಅವರು ನಿನ್ನ ಪಾಂಡಿತ್ಯದ ಬಗ್ಗೆ ಅಸೂಯೆ ಪಟ್ಕೊತಾರೆ, ಪಡಲಿ ಬಿಡು. ದೇವತೆಗಳನ್ನು ಸ್ತುತಿಸುವಲ್ಲಿ ನಿರತರಾಗಿರುವಂತಹ ಆರ್ಯರು ನಿನಗೆ ಅರ್ಹವಾದ ಗೌರವವನ್ನು ಯಾವತ್ತಿಗೂ ಕೊಡೋದಿಲ್ಲ. ನೀನು ಅದನ್ನು ಅಪೇಕ್ಷೆ ಮಾಡಬೇಡ ಅಂತ ಹೇಳ್ದ. ಆಗ ವಿಭೀಷಣ ಹೇಳ್ದ, ಗೌರವವನ್ನು ಗಳಿಸೋಕ್ಕೆ ಪ್ರಶ್ನಿಸದೆ ಮೌನವಾಗಿರೋದ್ರಲ್ಲಿ ಏನು ತಪ್ಪು ಅಂತ ಅಂದ. ಆಗ ನಾನು ಹೇಳಿದೆ, ಕುಂಭ, ವೇದಗಳನ್ನು ಈ ದೇವತೆಗಳೇನೋ ಸೃಷ್ಟಿ ಮಾಡಿದ್ರು. ಅವು ಪ್ರಕೃತಿಯ ನಂತರ ಬಹಳ ಹಿಂದೆ ಬರುತ್ತೆ. ದೇವತೆಗಳು ಎಲ್ಲ ಆರ್ಯರನ್ನು ಧಾರ್ಮಿಕವಾಗಿ ಹೊಗಳೋ ಹಾಗೆ ಮಾಡಿದ್ದಾರೆ. ಹೆಚ್ಚು ಶ್ರಮ ಪಡದೆ ಧ್ಯಾನ ಮತ್ತು ಸೋಮರಸವನ್ನು ಪಡೆಯೋಕ್ಕೋಸ್ಕರ ಒಂದರ ನಂತರ ಒಂದು ಆಚರಣೆಗಳನ್ನು ಅಭ್ಯಾಸ ಮಾಡೋಕ್ಕೆ ಅವರು ಆರ್ಯರನ್ನು ಕೇಳ್ತಾರೆ. ಏಕೆಂದರೆ ಆರ್ಯರಿಗೂ ಕೂಡ ದೇವತೆಗಳು ನೀಡುವಂತಹ ರಕ್ಷಣೆ ಬೇಕು. ಅದಕ್ಕೆ ಬದಲಾಗಿ ಅವರು ತಮ್ಮ ಧಾನ್ಯವನ್ನು ಅರ್ಪಿಸ್ತಾರೆ. ಆದರೆ ಆರ್ಯರು ತಮ್ಮ ರಕ್ಷಣೆಗೆ ಬದಲಿಯನ್ನು ತಂದುಕೊಂಡಾಗ ವಿಷ್ಣು ಅಥವಾ ಇಂದ್ರ ಖಂಡಿತವಾಗಿ ಧಾನ್ಯ ಮತ್ತು ಸೋಮರಸಕ್ಕಾಗಿ ಭಿಕ್ಷೆ ಬೇಡಲೇಬೇಕಾಗತ್ತೆ. ಏಕೆಂದರೆ ಇವರ್ಯಾರು ಅದನ್ನು ಕೊಡೋದಿಲ್ಲ. ಹೀಗೆ ಅನೇಕ ಆರ್ಯರು ಹೇಗೆ ಮುಗ್ಧರಾಗಿದ್ದಾರೋ ಹಾಗೆ ಕೂಡ ಅನೇಕ ಆರ್ಯರು ಸಹ ಮುಗ್ಧರಾದವರು ಇದ್ದಾರೆ. ದೇವತೆಗಳ ಕಾರಣದಿಂದಾಗಿ ಅನಾರ್ಯರು ಮತ್ತು ಅಸುರರು ಆರ್ಯರನ್ನು ಕೊನೆಯಿಲ್ಲದ ಹಾಗೆ ದ್ವೇಷಿಸ್ತಿದ್ದಾರೆ. ಆರ್ಯರು ದೇವತೆಗಳ ಬಗ್ಗೆ ತಮ್ಮ ಕೋಪವನ್ನು ಅಸಹಾಯಕರು ಮತ್ತು ಮುಗ್ಧರ ಮೇಲೆ ತಪ್ಪಾಗಿ ತಿರುಗಿಸ್ಬಿಟ್ಟಿದ್ದಾರೆ. ಅದು ತಪ್ಪಲ್ವಾ?
ಮುಗ್ಧ ಆರ್ಯರನ್ನ ಮತ್ತು ಅವರು ತಮ್ಮ ಸೇವಕರಾಗಿ ಬಂದಿಯಾಗಿಟ್ಟಿರುವಂತಹ ತುಳಿತಕ್ಕೆ ಒಳಗಾಗಿರೋ ಬುಡಕಟ್ಟನ್ನು ಮುಕ್ತಗೊಳಿಸಬೇಕು ಅಂದರೆ ಯಾರಾದರೂ ಒಬ್ಬ ದೇವತೆಗಳನ್ನ ಸೋಲಿಸಲೇಬೇಕು ಮತ್ತು ಆರ್ಯರನ್ನ ಅವರ ಪ್ರಾಬಲ್ಯದಿಂದ ಮುಕ್ತಗೊಳಿಸಬೇಕು. ಆರ್ಯರು ಮತ್ತು ಅನಾರ್ಯರ ನಡುವೆ ಇರುವ ದ್ವೇಷವನ್ನು ಯಾರಾದರೂ ಕೊನೆಗೊಳಿಸಲೇಬೇಕು. ಬಹುಶಃ ಯಜ್ಞಗಳು ಸುತ್ತಮುತ್ತ ಇರುವಂತಹ ಪ್ರದೇಶಗಳನ್ನು ಆಹ್ಲಾದಕರವಾಗಿಸುತ್ತೆ. ಆದರೆ ಈ ಯಜ್ಞಗಳಲ್ಲಿ ನಮ್ಮ ಬೆಳೆ ಮತ್ತು ಧಾನ್ಯಗಳನ್ನು ದೇವತೆಗಳಿಗೆ ನೀಡೋ ಅಭ್ಯಾಸವನ್ನು ನಿಲ್ಲಿಸಬೇಕು ಅಂತ ನನಗನ್ಸುತ್ತೆ. ರಕ್ಷಣೆಯ ನಿರೀಕ್ಷೆಯಲ್ಲಿ ಆರ್ಯರು ಅಂತಹ ಪ್ರಾಬಲ್ಯವನ್ನು ಒಪ್ಕೊಂಡಿದ್ದಾರೆ. ಆದರೆ ನಾನು ಇದೆಲ್ಲವನ್ನು ಅವ್ರಿಗೆ ಹೇಳೋಕ್ಕೆ ಪ್ರಯತ್ನ ಮಾಡಿದ್ರೆ ನನ್ನನ್ನು ಅವರೇನಂತಾರೆ, ವೈದಿಕ ಸಂಪ್ರದಾಯದ ದೊಡ್ಡ ಶತ್ರು ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಅವರು ನನ್ನನ್ನು ಯಾವತ್ತೂ ಗೌರವಿಸೋದೂ ಇಲ್ಲ, ಇದೆಲ್ಲ ನನಗೆ ಗೊತ್ತಿದೆ. ಆದರೆ ಇದರ ಅರ್ಥ ನಾನು ಅವ್ರಿಗೆ ಬೌದ್ಧಿಕ ಗುಲಾಮನಾಗಿ ಉಳಿತೀನಿ ಅಂತ ಅಲ್ಲ ಅಂತ ನಾನು ಹೇಳಿದೆ. ಕುಂಭ ಕೇಳ್ದ, ಅಂದರೆ ಆರ್ಯರು ತಮ್ಮ ಗುಲಾಮಗಿರಿಯನ್ನು ಯಾವತ್ತೂ ಅರ್ಥ ಮಾಡ್ಕೊಳ್ಳಲ್ವೇ ಅಂದಾಗ ನಾನು ಹೇಳಿದೆ, ಬಹುಶಃ ಅವರಿಗಾಗಲೇ ಅರ್ಥ ಮಾಡ್ಕೊಂಡಿರಬಹುದು. ಅವರ ವಿದ್ವಾಂಸರು ಅವರನ್ನು ರಕ್ಷಿಸುವಂತಹ ಹೊಸ ದೇವತೆಗೋಸ್ಕರ ಕಾಯ್ತಾ ಇದ್ದಾರೆ. ತಮ್ಮ ಗುಲಾಮರು ಅನಾಗರಿಕರು ಮತ್ತು ಅಜ್ಞಾನಿಗಳು ಅನ್ನೋದನ್ನು ಆರ್ಯರು ಅರಿತುಕೊಳ್ಳೋದೇ ಇಲ್ಲ. ಆದರೆ ಆರ್ಯ ವಿದ್ವಾಂಸರಲ್ಲಿ ಶ್ರೇಷ್ಠರು ಕೂಡ ಸಾವಿನ ಭಯದಿಂದ ದೇವತೆಗಳ ಅಜ್ಞಾನಿಗಳಾಗಿ ಗುಲಾಮರಾಗಿದ್ದಾರೆ. ಚಿಂತನಶೀಲರಾಗಿರೋರು ಗುಲಾಮರಾದಾಗ ಅವರು ಇನ್ನು ಅನೇಕರನ್ನ ಅದೇ ಅಜ್ಞಾನಕ್ಕೆ ಅಂತ ಹುಡುಕ್ತಾರೆ, ಪರಿವರ್ತನೆ ಕೂಡ ಮಾಡ್ತಾರೆ. ವಿಭಿನ್ನವಾದದ್ದನ್ನು ಹೇಳೋಕ್ಕೆ ಪ್ರಯತ್ನ ಮಾಡೋ ಯಾರಾದರೂ ಅವರನ್ನು ಧರ್ಮನಿಂದಕರು ಅಂತ ಕೂಡ ಘೋಷಿಸ್ಬಿಡ್ತಾರೆ. ಈಗ ದೇವತೆಗಳು ಕೂಡ ನಿಜವಾಗ್ಲೂ ಬುದ್ಧಿವಂತರೇನೆ. ಅವರು ಆರ್ಯರನ್ನ ಗುಲಾಮಗಿರಿಗೆ ಒಳಪಡಿಸೋ ಮುಖಾಂತರ ಅವರನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವರು ಒಂದು ಪೂಜಾ ವ್ಯವಸ್ಥೆಯನ್ನು ಕೂಡ ವಿನ್ಯಾಸಗೊಳಿಸಿದ್ದಾರೆ. ಅದು ಅವರಿಗೆ ಧಾನ್ಯ ಮತ್ತು ಪಾನೀಯಗಳನ್ನು ಕೊಡೋದಲ್ಲದೆ ಅಂತ್ಯವಿಲ್ಲದ ಸ್ತುತಿ ಮತ್ತು ಪ್ರಶಂಸೆಗಳನ್ನು ಸಹ ಪಡೆಯುತ್ತೆ. ಹಾಗಿದ್ದಾಗ್ಯೂ ಕೂಡ ದೇವತೆಗಳ ಸಹೋದರರಾದ ದೈತ್ಯರು ಮತ್ತು ದಾನವರು ಮುಕ್ತ ಮನಸ್ಸು ಮತ್ತು ಚಿಂತನೆಯಿಂದ ಉಳಿತಾರೆ. ಅವರು ಸಂಸ್ಕೃತಿ ಧರ್ಮದ ಅಗತ್ಯಕ್ಕೆ ಗಮನವನ್ನು ಕೊಡೋದಿಲ್ಲ. ವೈಯಕ್ತಿಕ ಲಾಭದಲ್ಲಿ ನಿರತರಾಗಿರ್ತಾರೆ. ಅವರು ವ್ಯಕ್ತಿ ಪೂಜೆಯಲ್ಲೂ ಕೂಡ ನಿರತರಾಗಿರ್ತಾರೆ. ಕೆಲವು ದೈತ್ಯ ರಾಜರು ಅನೇಕ ಪ್ರಯತ್ನಗಳನ್ನೇನೋ ಮಾಡಿದ್ರು. ಆದರೆ ಅವರು ಈ ಪ್ರಯತ್ನದಲ್ಲಿ ಒಂದು ಸಂಘಟನೆಯನ್ನು ಒಟ್ಟುಗೂಡಿಸೋಕ್ಕೆ ಸಾಧ್ಯ ಆಗಲೇ ಇಲ್ಲ. ಹಾಗಾಗಿನೇ ಅವರ ತತ್ವಗಳು ಎಷ್ಟೇ ಸರಿಯಾಗಿದ್ರೂ ಕೂಡ ಅವರು ವೇದಗಳನ್ನು ಜ್ಞಾನದ ನ್ಯಾಯಸಮ್ಮತ ಮೂಲ ಅಂತ ಪರಿಗಣಿಸಿ ಅವುಗಳನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ರು. ದಿನದ ಕೊನೆಯಲ್ಲಿ ಅದು ಆರ್ಯ ಅಥವಾ ಅನಾರ್ಯ ಯಾರೇ ಆಗಿರಲಿ ಅವರಿಬ್ಬರು ಗುಲಾಮ್ರೇ ಅಲ್ವಾ ಅಂತ ಹೇಳಿದೆ. ನನ್ನ ಈ ಹೇಳಿಕೆಗಳು ಅವರ ಹುಬ್ಬೇರು ಹಾಗೆ ಮಾಡಿದ್ವು. ದಶಗ್ರೀವ, ಇದೆಲ್ಲದರ ಬಗ್ಗೆ ನೀನು ಯಾವಾಗ ಯೋಚನೆ ಮಾಡಿದೆ? ನೀನು ಇಷ್ಟೊಂದು ಚೆನ್ನಾಗಿ ಮಾತಾಡ್ತಿದ್ದೀಯಲ್ಲ, ನೀನು ಮಹಾನ್ ತತ್ವಜ್ಞಾನಿ ಅಥವಾ ದೂರದೃಷ್ಟಿ ಇರೋನಾಗ್ತೀಯಾ ಅಂತ ವಿಭೀಷಣ ಸಂತೋಷದಿಂದಲೇ ಹೇಳ್ದ. ನಾನು ಹೇಳಿದೆ, ಇಲ್ಲ, ನಾನು ಅದ್ಯಾವುದೂ ಆಗೋಕ್ಕೆ ಬಯಸೋದಿಲ್ಲ. ನಾನು ನನ್ನದೇ ಆದಂತಹ ನಾಗರಿಕತೆಯನ್ನು ಸ್ಥಾಪನೆ ಮಾಡುವಂತಹ ರಾಜ ಆಗಬೇಕು ಅಂತ ಬಯಸ್ತಾ ಇದ್ದೀನಿ ಅಂತ ಹೇಳಿದೆ. ಕುಂಭ ಹೇಳ್ದ, ನೀನು ಇತಿಹಾಸದಲ್ಲಿ ಯಾವುದೇ ರಾಜನಿಗಿಂತ ದೊಡ್ಡವನಾಗೇ ಆಗ್ತೀಯ, ಮತ್ತೆ ಒಂದಲ್ಲ ಒಂದಿನ ಆ ಇಂದ್ರ ಪದವಿಯನ್ನು ಕೂಡ ವಶಪಡಿಸ್ಕೊತೀಯ ಅಂತ ಕುಂಭ ಹೇಳ್ದ. ನಾನು ಹೇಳಿದೆ, ನನಗೆ ಇಂದ್ರನ ಬಿರುದು ಬೇಡಪ್ಪ, ಇದು ಕೆಳಮಟ್ಟದ ಪದನಾಮ ಅಂತ ನಾನು ಭಾವಿಸ್ತೀನಿ, ನನಗಂತೂ ಬೇಡ ಅಂತ ನಾನಂದೆ. ನಾವು ಇಂದ್ರನನ್ನು ನಮ್ಮ ಆಸ್ಥಾನದಲ್ಲಿ ಸೇವಕನನ್ನಾಗಿ ನೇಮಿಸೋಣ. ನೀವು ದಶಗ್ರೀವನ ಸಹೋದರರು, ದೊಡ್ಡದಾಗಿ ಯೋಚನೆ ಮಾಡೋಕ್ಕೆ ಕಲೀರಿ. ಇಷ್ಟು ಹೇಳಿಬಿಟ್ಟು ನಾನು ಮಲ್ಕೊಂಡೆ. ಹೀಗೇನೆ ಹಲವಾರು ತಿಂಗಳುಗಳು ಕಳೆದ್ವು. ನಾನು ಎಷ್ಟು ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಸಂಗ್ರಹಿಸೋಕ್ಕೆ ಸಾಧ್ಯ ಆಯಿತು ಅನ್ನೋದ್ರ ಬಗ್ಗೆ ನನ್ನನ್ನೇ ನಾನು ಆತ್ಮಾವಲೋಕನ ಮಾಡ್ಕೊತ ಹಾಗೆ ಮಲಗಿಬಿಟ್ಟೆ. ಇನ್ನು ಮರುದಿನ ಪಠಣಗಳು ಮತ್ತು ಯಜ್ಞಗಳು ಮುಗಿದ್ವು. ಬ್ರಹ್ಮದೇವರು ನಮ್ಮನ್ನು ಭವನದಲ್ಲಿ ಒಟ್ಟುಗೂಡು ಹಾಗೆ ಹೇಳಿದ್ರು. ನಾವುಗಳು ಅವ್ರ ಮುಂದೆ ಕೂತ್ವಿ. ಅವರು ಪ್ರಸ್ತುತಪಡಿಸಿದ ಶಾಸ್ತ್ರಗಳ ಪ್ರತಿಯೊಂದು ವಿವರಣೆ ಜೊತೆಗೆ ನಮ್ಮ ಮನಸ್ಸು ಇನ್ನೂ ಕಲಿತಾ ಹೋಯಿತು. ಒಂದು ಹಂತದಲ್ಲಿ ಅವರು ಮೃದುವಾದ ಆದರೆ ಕಠಿಣ ಸ್ವರದಲ್ಲಿ ಹೇಳಿದ್ರು, ನೋಡಿ, ಧರ್ಮಾಭ್ಯಾಸದಿಂದ ಸಂತೃಪ್ತಿಯ ದೊಡ್ಡ ಸಾಧನೆ ಆಗಬೇಕು. ವೇದಗಳು ಧಾರ್ಮಿಕ ಆಚರಣೆಯ ಆಧಾರವೂ ಕೂಡ ಆಗಿದೆ. ಯಜ್ಞಗಳ ಮುಖಾಂತರ ನೀಡಿದ ಅರ್ಪಣೆಗಳನ್ನು ದೇವತೆಗಳು ಸ್ವೀಕರಿಸಿದಾಗ ಅವರುಗಳು ನಮ್ಮ ಬಗ್ಗೆ ಸಂತೋಷ ಪಡ್ತಾರೆ, ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಆ ಆಶೀರ್ವಾದಗಳು ನಮ್ಮನ್ನು ಎಲ್ಲ ರೀತಿಯ ಅಪಾಯಗಳು, ಅನಾರೋಗ್ಯ ಮತ್ತು ಕಾಯಿಲೆಯಿಂದ ರಕ್ಷಿಸ್ತವೆ.
ಅವರ ನಾಮಗಳನ್ನು ಜಪ ಮಾಡೋದ್ರಿಂದ ನಮಗೆ ಶಾಂತಿ ಸಿಕ್ಕತ್ತೆ. ಆ ಶಾಂತಿ ನಮ್ಮ ಜೀವನಕ್ಕೆ ಅರ್ಥವನ್ನು ನೀಡುತ್ತೆ ಅಂತ ಹೇಳಿದ್ರು. ಅವರು ಆಡಿದ ಪ್ರತಿಯೊಂದು ವಾಕ್ಯ ಜೊತೆಗೆ ನನ್ನ ಮನಸ್ಸು ಆಲೋಚನೆಗಳಿಂದ ತುಂಬಕ್ಕೆ ಪ್ರಾರಂಭ ಆಯಿತು. ಅಂದರೆ ಈ ಬ್ರಹ್ಮದೇವರು ಹೇಳಿದ್ದನ್ನು ನನಗೆ ನಾನೇ ಮನವರಿಕೆ ಮಾಡ್ಕೊಡೋಕ್ಕೆ ತುಂಬ ಪ್ರಯತ್ನ ಮಾಡಿದೆ. ಆದರೆ ಆ ನಂಬಿಕೆಗಳನ್ನು ಒಪ್ಕೊಳ್ಳೋಕ್ಕೆ ನನ್ನ ಕೈಲಿ ಸಾಧ್ಯವೇ ಆಗಲಿಲ್ಲ. ಬದಲಿಗೆ ನಾನು ಪ್ರತ್ಯುತ್ತರ ನೀಡೋಕ್ಕೆ ಪ್ರಾರಂಭ ಮಾಡಿದೆ. ಅವ್ರು ಬೇರೆ ಏನಾದರೂ ಹೇಳೋಕ್ಕೆ ಮೊದಲೇ ನಾನೇ ಎದ್ದು ನಿಂತ್ಕೊಂಡೆ ಹೇಳಕ್ಕೆ ಶುರು ಮಾಡಿದೆ. ಗುರುಗಳೇ, ಧರ್ಮ ಹೊಸತನವನ್ನು ಪ್ರೇರೇಪಿಸಿದ್ರೆ ಅದು ವಿಷಯವನ್ನು ಹೇಗೆ ಉಳಿಸ್ಕೊಳ್ಳುತ್ತೆ? ಧಾರ್ಮಿಕ ನಿಯಮಗಳು ಅಂತಿಮ ಪದವೇ ಆಗಿದ್ದರೆ ನಾವು ಅವುಗಳ ಜೊತೆ ವಾಸ ಮಾಡೋದ್ರಲ್ಲಿ ತೃಪ್ತರೇ ಆಗಿದ್ರೂ ಕೂಡ ಹೊಸ ಆಲೋಚನೆಗಳು ಹೇಗೆ ಬರೋಕ್ಕೆ ಸಾಧ್ಯ? ಧರ್ಮವನ್ನು ಕಟ್ಟುನಿಟ್ಟಾಗಿ ಪಾಲಿಸೋದ್ರಿಂದ ವಿಮರ್ಶಾತ್ಮಕ ಚಿಂತನೆ ಅನ್ನೋದು ನಿಲ್ಲುತ್ತಲ್ವಾ? ಈಗಾಗಲೇ ತಿಳಿದಿರೋದನ್ನು ಗ್ರಹಿಸೋದಲ್ಲಿ ಒಬ್ಬ ಹೇಗೆ ಶಾಂತಿಯಿಂದ ಇರೋಕ್ಕೆ ಸಾಧ್ಯ? ನಮ್ಮ ಆಲೋಚನೆಗಳು ಮುಕ್ತವಾಗಿರಬೇಕು, ಬೆಳೀತಾ ಇರಬೇಕಲ್ವಾ? ನಮ್ಮ ಸುತ್ತ ನಡೆಯುವಂತಹ ಪ್ರತಿಯೊಂದು ವಿದ್ಯಮಾನವನ್ನು ನಾವು ಬಹಿರಂಗಪಡಿಸೋಕ್ಕೆ ಸಮರ್ಥರಾಗಿರ್ಬೇಕಲ್ವಾ? ಮುಕ್ತ ಆಲೋಚನೆಗಳಿಲ್ಲದೆ ಹೊಸದರ ಸಾಕ್ಷಾತ್ಕಾರ ಹೇಗಾಗತ್ತೆ? ನಿಮ್ಮಿಂದ ಮತ್ತು ವೇದಗಳಿಂದ ಪಡೆದ ಜ್ಞಾನದಿಂದ ಮಾತ್ರ ನಾನು ತೃಪ್ತನಾಗಿಲ್ಲ. ಮತ್ತು ನಾನು ಹೀಗೆ ತೃಪ್ತನಾಗದೇ ಇರೋಕ್ಕೆ ಕಾರಣ ಏನು ಅಂದರೆ ನಾನು ಶಾಂತಿಯಿಂದ ಇಲ್ಲ. ನೀವೇ ಹೇಳಿದ್ದೀರಾ, ಜ್ಞಾನದ ಮಿತಿಗಳು ಬ್ರಹ್ಮಾಂಡದಷ್ಟು ವಿಶಾಲವಾಗಿದೆ. ಏನನ್ನು ಪೂರ್ಣವಾಗಿ ಗ್ರಹಿಸಬೇಕೋ ಅದನ್ನು ನಾನು ಪೂರ್ಣವಾಗಿ ಗ್ರಹಿಸ್ತಿದ್ರೆ ನಾನು ಅತೃಪ್ತನಾಗೆ ಉಳಿತೀನಿ. ಅದಕ್ಕೋಸ್ಕರನೇ ಧರ್ಮವನ್ನು ಅನುಸರಿಸೋದ್ರಿಂದ ಹೇಗೂ ಶಾಂತಿ ಸಿಕ್ಕತ್ತೆ ಅಂತ ಯೋಚನೆ ಮಾಡೋದೇನೆ ಮರೀಚಿಕೆ, ಅದೆಲ್ಲ ಸುಳ್ಳು ಅನಿಸುತ್ತೆ ಅಂತ ನಾನು ಹೇಳಿದೆ. ನನ್ನ ಮನಸ್ಸಿನಲ್ಲಿ ತುಂಬಿದ್ದ ಇದೆಲ್ಲವನ್ನು ನಾನು ಹೇಳಿದೆ. ಬ್ರಹ್ಮದೇವರ ಮುಖದಲ್ಲಿ ಮಂದಹಾಸ ಇತ್ತು. ಆ ಮಂದಹಾಸವೇ ನನಗೆ ಧೈರ್ಯ ಕೊಡ್ತು. ಅವ್ರು ಹೇಳಿದ್ರು, ದಶಗ್ರೀವ, ನಿನ್ನ ತಿಳುವಳಿಕೆ ಬಹಳ ಶ್ರೇಷ್ಠವಾದದ್ದಾಗಿದೆ. ನಿನ್ನ ತಿಳುವಳಿಕೆಯ ಗಡಿಗಳನ್ನು ವಿಸ್ತರಿಸುವ ಸಾಮರ್ಥ್ಯ ಕೂಡ ನಿನ್ನಲ್ಲಿ ಇದೆ. ನನ್ನ ಕುಟುಂಬ ಮತ್ತು ಇತರ ಅನೇಕ ಋಷಿಗಳ ತಲೆಮಾರುಗಳ ವಿಶ್ಲೇಷಣೆ ಮತ್ತು ಚಿಂತನೆಯ ಮುಖಾಂತರ ಈ ಜ್ಞಾನವನ್ನು ಸೃಷ್ಟಿ ಮಾಡಿದ್ದಾರೆ. ಅನೇಕರು ಅದರಿಂದ ಕಲಿಯೋದು ಮತ್ತು ಆಳವಾದ ಅಧ್ಯಯನ ಮಾಡುವಂತಹ ಋಷಿಗಳು ಕೂಡ ಆಗಿದ್ದಾರೆ. ಹಾಗೆಯೇ ಸಂತೃಪ್ತ ಶಿಕ್ಷಕ ಆದವನು ಮಾತ್ರ ಶುದ್ಧ ಜ್ಞಾನವನ್ನು ನೀಡಕ್ಕೆ ಸಾಧ್ಯ. ಮಹಾನ್ ಋಷಿಗಳು ಭೌತಿಕ ಆಸೆಗಳು ಮತ್ತು ಸಂತೋಷಗಳನ್ನು ನಿರಾಕರಿಸುವ ಮುಖಾಂತರ ಮೋಕ್ಷದ ಮಾರ್ಗಗಳನ್ನು ಕಂಡುಕೊಂಡಿದ್ರು. ಈ ವೇದಗಳು ನೈಸರ್ಗಿಕ, ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚದ ತಿಳುವಳಿಕೆಯಿಂದಲೇ ಹುಟ್ಟೋದು. ಈಗ ಕಂಡುಹಿಡಿಯೋಕ್ಕೆ ಏನು ಉಳಿದೇ ಇಲ್ಲ. ಹಾಗಾಗಿನೇ ಜ್ಞಾನದ ಹೊಸ ಮೂಲಗಳನ್ನು ಹುಡುಕೋದು ಮೂರ್ಖತನ ಅಂತ ಬ್ರಹ್ಮದೇವರು ಶಾಂತವಾಗಿ ಹೇಳಿದ್ರು. ನಾನು ಹೇಳಿದೆ, ಗುರುಗಳೇ, ನೀವೇ ಒಮ್ಮೆ ಹೇಳಿದ್ರಿ, ಜಗತ್ತಲ್ಲಿ ಯಾವುದು ಅಂತಿಮ ಅನ್ನೋದು ಇಲ್ಲ. ಭೌತಿಕ ಮತ್ತು ಮಾನಸಿಕ ಆಸೆಗಳನ್ನು ಸಾಧಿಸೋವರೆಗೂ ಯಾರೋ ಒಬ್ಬ ಅತೃಪ್ತನಾಗೆ ಉಳಿತಾನೆ ಅಂತ ನೀವು ಹೇಳಿದ್ರಲ್ವಾ? ನಾನು ಅದೇ ನಂಬ್ಕೊಂಡಿದ್ದೀನಿ. ನನ್ನ ಪ್ರಕಾರ ತೃಪ್ತಿ ಪಡೋದು ಮತ್ತು ಸಾವು ಎರಡೂ ಒಂದೇ. ಅಂದರೆ ಅದೇನೆ ಅಂತಿಮ ಹೆಜ್ಜೆ ಆಗೋಗುತ್ತೆ. ಬದುಕೋ ಬಯಕೆ ಅತೃಪ್ತಿಯಲ್ಲಿ ಮಾತ್ರ ಇರುತ್ತೆ. ಆರಾಮದಾಯಕ ಆಗಿದ್ದಂತಹ ವ್ಯಕ್ತಿ ಇನ್ನು ಉತ್ತಮವಾದಕ್ಕೆ ಶ್ರಮಿಸೋ ಉತ್ಸಾಹವನ್ನು ಹೇಗೆ ಕೊಂಡ್ಕೊಳ್ಳೋಕೆ ಸಾಧ್ಯ? ಎಲ್ಲ ಸಿಕ್ಕ ನಂತರ ಇನ್ಯಾವುದ್ರ ಬಗ್ಗೆ ಮನಸ್ಸು ತುಡಿಯೋಕ್ಕೆ ಸಾಧ್ಯ ಅಂತ ನಾನು ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳಿದೆ. ಆಗ ಬ್ರಹ್ಮದೇವರು ಹೇಳಿದ್ರು, ದಶಗ್ರೀವ, ಭೌತಿಕ ಭಾವೋದ್ರೇಕಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬಾರ್ದು. ಜೀವನ ಮತ್ತು ಸಾವಿನ ಅಂತ್ಯವಿಲ್ಲದ ವೃತ್ತದಿಂದ ಹೊರಬಂದ ನಂತರವೇ ಮೋಕ್ಷವನ್ನು ಪಡೆಯೋ ಗುರಿಯನ್ನು ಪ್ರತಿಯೊಬ್ಬ ಜೀವಿನೂ ಹೊಂದಿರಬೇಕು. ಮಾನವ ಜೀವ ಒಮ್ಮೆ ಮಾತ್ರ ಸಂಭವಿಸುತ್ತೆ ಮತ್ತು ಅದರಲ್ಲಿ ಕಡಿಮೆ ಬುದ್ಧಿವಂತರಾದವರು ಭೌತಿಕ ಭಾವೋದ್ರೇಕಗಳಲ್ಲಿ ಸಿಲುಕೊಂತಾರೆ. ಅವರು ತಮ್ಮ ದೇಹವನ್ನು ಸಂತೋಷಪಡಿಸೋಕ್ಕೆ ತಮ್ಮ ಜೀವನವನ್ನು ಕಳೀತಾರೆ ಮತ್ತು ಸಾವಿನ ನಂತರದ ಹೊರೆಯನ್ನು ಕೂಡ ಹೊರ್ತಾರೆ. ಆದರೆ ಮೋಕ್ಷದ ಕಡೆ ಸಾಗೋ ಮಾರ್ಗಗಳನ್ನು ಈ ವೇದಗಳು ಮತ್ತು ಧರ್ಮಗಳು ನಮಗೆ ತಿಳಿಸ್ಕೊಟ್ಟಿವೆ. ಆ ಹಾದಿಯಲ್ಲಿ ಹೋಗಬೇಕು ಅಂತಂದರೆ ಮನಸ್ಸಿನಲ್ಲಿ ಶಾಂತಿ ಅವಶ್ಯಕವಾಗಿರಬೇಕು. ಅತೃಪ್ತವಾಗಿರೋ ಮನಸ್ಸು ದುರಾಸೆಯನ್ನೇ ಹೊಂದ್ಕೊಂಡಿರುತ್ತೆ. ಆದ್ದರಿಂದ ಅವರು ಆ ಜೀವನ್ ಮರಣ ಸುಳಿಯಲ್ಲಿ ಸಿಲುಕೊಂತಾರೆ. ಮನುಷ್ಯನ ಜನನ ಈ ಸುಳಿಯಿಂದ ಪಾರಾಗೋಕ್ಕೆ ಒಂದು ಅವಕಾಶವೇ ಕೊಟ್ಟಿರುತ್ತೆ. ಅದಕ್ಕೋಸ್ಕರನೇ ಈ ಜೀವನವನ್ನು ಭೌತಿಕ ಭಾವೋದ್ರೇಕಗಳಿಂದ ದೂರ ಇಡೋದು ಅತಿ ಅವಶ್ಯಕ ಅಂತ ಹೇಳಿದ್ರು. ಬ್ರಹ್ಮದೇವರ ಉತ್ತರದಿಂದ ಶಿಷ್ಯರೆಲ್ಲರೂ ಭಾವಪರವಶರಾದರು. ಆದಾಗ್ಯೂ ನನಗೆ ಒಂದು ವಿಷಯ ಮನವರಿಕೆ ಆಗಲಿಲ್ಲ. ನಾನು ಒಂದು ಮಾತಾಡದೆ ಸುಮ್ಮನೆ ಕೂತೆ. ಉಳಿದವರೆಲ್ಲ ನನ್ನ ಕಡೆ ಒಂದು ರೀತಿಯ ತಿರಸ್ಕಾರದ ನೋಟವನ್ನು ಬೀರಿದ್ರು. ಬ್ರಹ್ಮದೇವರು ನನ್ನ ಕಡೆ ನೋಡಿದ್ರು. ದಶಗ್ರೀವ, ನಿನಗೆ ಅರ್ಥ ಆಯ್ತಾ?
ಅಂತ. ನನಗೆ ಇಷ್ಟ ಇರಲಿಲ್ಲ, ಆದರೂ ಕೂಡ ತಲೆ ಆಡಿಸ್ದೆ. ಭಾಷಣದ ನಂತರ ಬ್ರಹ್ಮದೇವರ ಆಶೀರ್ವಾದಗಳನ್ನು ಪಡ್ಕೊಂಡು ಅಲ್ಲಿಂದ ಹೊರಟ್ವಿ. ಆಗ ವಿಭೀಷಣ ಕೇಳ್ದ, ದಶಗ್ರೀವ, ನೀನು ಯಾಕೆ ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀಯ? ನೀನೇ ನದಿಯ ರೂಪಕವನ್ನು ಹೇಳಿದ್ದೆ ಅಲ್ವಾ? ಒಂದಲ್ಲ ಒಂದು ದಿನ ಬ್ರಹ್ಮದೇವರು ನಿನ್ನ ಪ್ರಶ್ನೆಯಿಂದ ಕೋಪಗೊಂಡು ನಮ್ಮನ್ನು ಈ ಸ್ಥಳದಿಂದ ಹೊರಹಾಕ್ತಾರೆ, ನೋಡ್ತಾ ಇರು ಅಂತ ಅಂದ. ವಿಭೀಷಣ, ಪ್ರಶ್ನೆಗಳನ್ನು ಕೇಳದೆ ನಾವು ಉತ್ತರವನ್ನು ಹ್ಯಾಕೆ ಕಲಿಯೋಕ್ಕೆ ಸಾಧ್ಯ? ಇವತ್ತಂತೂ ನಾನು ಏನೂ ಕಲ್ತಿಲ್ಲ ಅಂತ ನಾನು ಅಂದೆ. ಏನಿದು ಹೀಗೆ ಹೇಳ್ತಾ ಇದೀಯಾ? ಗುರುಗಳು ಧರ್ಮದ ಉದ್ದೇಶವನ್ನು ಎಷ್ಟು ಸರಳೀಕರಿಸಿ ನಮಗೆ ಸಾಕ್ಷಾತ್ಕಾರ ಮಾಡಿಕೊಟ್ರು, ನಿನಗೆ ಅರ್ಥ ಆಗಲಿಲ್ವಾ ಅಂತ ವಿಭೀಷಣ ಹೇಳ್ದ. ಭೌತಿಕ ಆಸೆಗಳು ದ್ವಿತೀಯ ಸ್ವರೂಪದ್ದಾಗಿರೋಕ್ಕೆ ಹ್ಯಾಕ್ ಸಾಧ್ಯ ಹೇಳು? ಆಸೆಗಳು ಮತ್ತು ಅವುಗಳ ನೆರವೇರಿಕೆ ಇಲ್ಲದೆ ಜೀವನ ಅಂದರೆ ಏನೂ ಇಲ್ಲ. ನಾನು ದೇಹ ಮತ್ತು ಆತ್ಮವನ್ನು ಎರಡು ವಿಭಿನ್ನ ವಸ್ತುಗಳಾಗಿ ನೋಡೋದಿಲ್ಲ. ಸಾವಿನ ನಂತರ ಏನನ್ನಾದರೂ ಸಾಧಿಸೋಕ್ಕೆ ಮಾತ್ರ ನಮ್ಮ ದೇಹವನ್ನು ಬಳಸೋದ್ರಲ್ಲಿ ಏನು ಅರ್ಥ ಇದೆ? ಸಾವಿನ ನಂತರ ಏನಾಗುತ್ತೆ ಅಂತ ಯಾರಿಗೆ ಗೊತ್ತು? ಭೌತಿಕ ಪ್ರಪಂಚದ ಕರೆ ಹೆಚ್ಚು ನಿರ್ಣಾಯಕ ಅಂತ ನಾನು ಭಾವಿಸ್ತೀನಿ. ಆ ಉದ್ದೇಶಕ್ಕೋಸ್ಕರನೇ ಸೃಷ್ಟಿಕರ್ತ ನಮಗೆ ಭೌತಿಕ ಅಸ್ತಿತ್ವವನ್ನು ಕೊಟ್ಟಿದ್ದಾನೆ. ಸಾವಿನ ನಂತರ ನಿಜವಾದ ಸಂತೋಷ ಇದೆ, ಅದು ಯಾವುದೋ ಸ್ವರ್ಗದಲ್ಲಿದೆ ಅನ್ನೋದಾದರೆ ಈ ಜೀವನವನ್ನು ನಾವು ಯಾಕೆ ನಡೆಸಬೇಕು? ಒಬ್ಬರು ಕೇವಲ ತೃಪ್ತರಾಗಿರಬೇಕು ಅನ್ನೋದಾದರೆ ಕಲಿಕೆಗಾಗಿ ಯಾಕೆ ಇಷ್ಟೊಂದು ಹೆಣ್ಗಾಡಬೇಕು? ಹಾಗೆಯೇ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಕೂಡ ಸಂತೃಪ್ತ ಜೀವನವನ್ನು ನಡೆಸುತ್ತವೆ. ಅವು ಆಹಾರವನ್ನು ಹೊರತುಪಡಿಸಿ ಬೇರೆ ಯಾವುದೇ ಭೌತಿಕ ಸಂಪತ್ತನ್ನು ಬಯಸೋದಿಲ್ಲ. ಅಂದರೆ ಅವೆಲ್ಲ ಮುಂದೆ ಸ್ವರ್ಗದ ಅತಿಥಿಗಳಾಗತ್ತೀವಾ ಅಂತ ನಾನು ಅವರಿಬ್ಬರನ್ನ ಕುರಿತು ಹೇಳಿದೆ. ಮತ್ತೆ ಮುಂದುವರಿಸಿದೆ, ನಾನು ಬಯಸಿದ್ದನ್ನು ಪಡೆಯೋಕ್ಕೆ ನಾನು ಬಯಸ್ತೀನಿ. ಮೋಕ್ಷದಿಂದ ನನಗೇನು ಸಂತೋಷ ಆಗೋದಿಲ್ಲ. ಏನನ್ನಾದರೂ ನೋಡೋಕ್ಕೆ ಅಥವಾ ಅನುಭವಿಸೋಕ್ಕೆ ಸಾಧ್ಯ ಆದರೆ ಮಾತ್ರ ಅದು ಸಾರ್ವತ್ರಿಕ ನಿಜ ಅನ್ನೋದನ್ನು ನಾನು ನಂಬ್ತೀನಿ. ಸಾವಿನ ನಂತರ ಏನಾಗುತ್ತೆ ಅನ್ನೋ ವಿಷಯವನ್ನು ಆ ನಿರ್ದಿಷ್ಟ ಸಮಯಕ್ಕೆ ಇಡಬೇಕೇ ವಿನ ಈಗ ಯೋಚನೆ ಮಾಡ್ತಾ ಕೂಡೋದಲ್ಲ ಅಂತ ನಾನು ಹೇಳಿದೆ. ನನ್ನ ಮಾತಿಗೆ ಅವರಿಬ್ಬರು ನಕ್ಕರು. ಆಗ ವಿಭೀಷಣ ಹೇಳ್ದ, ದಶಗ್ರೀವ, ನೀನು ದೈವರಹಿತ ನಾಸ್ತಿಕನಾಗ್ಬಿಟ್ಟಿದೀಯಲ್ವಾ ಅಂತ. ನಾನು ಹೇಳಿದೆ, ನೀವು ಕೂಡ ಧರ್ಮದ ಬುದ್ಧಿವಂತಿಕೆಯಿಂದ ತೃಪ್ತರಾಗಬಾರ್ದು. ನಮ್ಮ ಈ ಜೀವನದಲ್ಲಿ ದೀರ್ಘ ಹೋರಾಟ ಅನ್ನೋದಿದೆ. ನಿಷ್ಪ್ರಯೋಜಕ ಜ್ಞಾನ ಅನ್ನೋ ಈ ಕೆಸರಲ್ಲಿ ನಾವು ಸಿಕ್ಕಾಕ್ಕೋಬಾರ್ದು ಅಂತ ಹೇಳಿದೆ. ಆ ನಂತರ ವಿಭೀಷಣ ಮತ್ತೆ ಅದೇ ಹೇಳ್ದ, ನೀನು ಯಾಕೆ ಈ ಥರ ನಾಸ್ತಿಕ ಆದೆ ಅಂತ. ಯಾಕೆ ನೀನು ಹಾಗೆ ಯೋಚನೆ ಮಾಡ್ತಾ ಇದೀಯಾ ಅಂತ ನಾನು ಕೇಳಿದೆ. ಮತ್ತೆ ಇನ್ನೇನು, ಬ್ರಹ್ಮದೇವರು ಹೇಳಿದ್ದನ್ನು, ವೇದಗಳು ಮತ್ತು ಧರ್ಮಗಳ ಬಗ್ಗೆ ಹೇಳಿದ್ದನ್ನು ನೀನು ಒಪ್ತಾ ಇಲ್ಲ. ನಿನ್ನ ಆಲೋಚನೆಗಳೇ ಬೇರೆ ಇದೆಯಲ್ಲ, ಯಾಕೆ ಈ ಥರ ನಾಸ್ತಿಕ ಆದೆ ಅಂತ ವಿಭೀಷಣ ಕೇಳ್ದ. ನಾನು ಹೇಳಿದೆ, ಇಲ್ಲ ವಿಭೀಷಣ, ನಾನು ಒಬ್ಬ ಆಸ್ತಿಕನೇ. ಮಹಾದೇವ, ಅಮ್ಮ ಮತ್ತು ನಿಮ್ಮ ಮೇಲೂ ಕೂಡ ನನಗೆ ನಂಬಿಕೆ ಇದೆ. ಅಷ್ಟಲ್ಲ, ಪ್ರಕೃತಿ ಸೃಷ್ಟಿ ಮಾಡಿರೋ ಎಲ್ಲದರಲ್ಲೂ ನಂಗೆ ನಂಬಿಕೆ ಇದೆ. ಮನುಷ್ಯರು, ಪ್ರಾಣಿ ಪಕ್ಷಿಗಳು, ಮರಗಳು, ಬುಡಕಟ್ಟುಗಳ ಅಸ್ತಿತ್ವ ಹಿಂದಿರೋ ಸೃಷ್ಟಿಕರ್ತನ ಕೆಲಸವನ್ನು ಬಹಿಷ್ಕರಿಸ್ತಾರೆ ನೋಡು, ಅವರುಗಳು ನಾಸ್ತಿಕರು. ಕೆಲವರು ಮಹಿಳೆಯರನ್ನು ಹೊರಹಾಕ್ತಾರೆ, ಪುರುಷರನ್ನು ಹೆರುವವರು ಕೂಡ ಆ ಮಹಿಳೆಯರೇನೆ. ಪ್ರಕೃತಿಯ ಸೃಷ್ಟಿಗಳನ್ನು ಬಹಿಷ್ಕರಿಸೋನು, ಅವುಗಳನ್ನು ಅಶುದ್ಧ ಅಂತ ಪರಿಗಣಿಸ್ತಾನಲ್ಲ, ಅಂಥವನು ನಾಸ್ತಿಕ. ನಂಬಿಕೆ ಇಲ್ಲದವನು ಅವನು. ನಾಸ್ತಿಕ ಯಾರು ಅಂತ ನಿರ್ಧಾರ ಮಾಡೋದು ಸಾಧ್ಯನೇ ಇಲ್ಲ. ಯಾರೋ ಒಬ್ಬರು ದೇವತೆಗಳು ಅಥವಾ ವೇದಗಳನ್ನು ನಂಬ್ತಾರೆ ಅಥವಾ ಮಾನವ ನಿರ್ಮಿತ ಧರ್ಮವನ್ನು ನಂಬ್ತಾರೋ ಅದನ್ನೆಲ್ಲ ನಾವು ನಿರ್ಧರಿಸೋಕ್ಕಾಗಲ್ಲ ಅಂತ ನಾನು ಹೇಳಿದೆ. ಕುಂಭ ಎದ್ದ, ನಿಜ, ಆದರೆ ಧರ್ಮ ಮತ್ತು ಸ್ಮೃತಿಗಳು ಆಸ್ತಿಕನ ನಂಬಿಕೆ ಬಗ್ಗೆ ಮಾತಾಡುತ್ತವೆ. ಉತ್ತಮವಾದ ಜೀವನವನ್ನು ನಡೆಸೋಕ್ಕೆ ಧರ್ಮ ಮಾರ್ಗವನ್ನು ಅನುಸರಿಸೋದು ಮುಖ್ಯ ಅಲ್ವಾ? ವೈದಿಕ ಧರ್ಮ ಅನ್ನೋದು ನಿಜವಾದ ಮತ್ತು ಸಂಪೂರ್ಣವಾದ ಜ್ಞಾನವನ್ನು ಕೊಡುತ್ತೆ. ನಮ್ಮಂತಹ ಕೆಳಮಟ್ಟದ ಬುದ್ಧಿ ಇರೋರು ಅವುಗಳನ್ನು ಚರ್ಚೆ ಮಾಡೋದು ಅಥವಾ ಪ್ರಶ್ನಿಸೋದು ಕೂಡ ಸೂಕ್ತ ಅಲ್ಲ ಅಂತ ನನ್ನ ಭಾವನೆ. ಸೃಷ್ಟಿಕರ್ತ ನಾವು ಅನುಸರಿಸುವಂತಹ ಧರ್ಮದ ಗಡಿಗಳನ್ನು ನಿಗದಿಪಡಿಸಿಬಿಟ್ಟಿದ್ದಾನೆ. ಅದು ಸರ್ವೋಚ್ಚವಾದದ್ದು, ಅದನ್ನು ನಾವು ಮೀರಬಾರ್ದು. ಅವರನ್ನು ಟೀಕಿಸೋದು ನಾವು ಸೂರ್ಯನ ಮೇಲೆ ಉಗುಳಿದ ಹಾಗಾಗಲ್ವಾ ಅಂತ ವಿಭೀಷಣ ಹೇಳ್ದ. ಇಬ್ಬರನ್ನು ನೋಡದೆ ಚರ್ಚೆ ಮುಗೀತು ಅಂತ ಭಾವಿಸಿ ಕುಂಭ ಎದ್ದು ನಿಂತ್ಕೊಂಡ. ನಾನು ಏನು ಹೇಳೋದು ಅಂತ ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ. ಆನಂತರ ಹೇಳಿದೆ, ವಿಭೀಷಣ, ಅಂತಹ ಗಡಿಗಳನ್ನು ನಿರ್ಮಿಸೋದು ಕಷ್ಟದ ಕೆಲಸವೇನಲ್ಲ. ಧರ್ಮದ ಗಡಿಗಳು ಒಂದು ನಿರ್ದಿಷ್ಟ ಗುಂಪಿನ ಜನರಿಗೆ ಮಾತ್ರ ಪ್ರಯೋಜನ ಆಗೋ ನಿಯಮಗಳ ಒಂದು ಗುಂಪಾಗಿ ಮಾರ್ಪಾಟಾಗ್ಬಿಟ್ಟಿದೆ.
ಮಾನಸಿಕ ಗುಲಾಮರನ್ನ ಸೃಷ್ಟಿಸುವಂತಹ ಪ್ರಕ್ರಿಯೆ ನಿರ್ಮಿತ ಗಡಿಗಳಿಗೆ ಕುರುಡಾಗಿ ಅಂಟಿಕೊಳ್ಳೋದ್ರ ಜೊತೆಗೆ ಪ್ರಾರಂಭ ಆಗುತ್ತೆ. ನಮ್ಮ ಆಲೋಚನೆಗಳು, ನಮ್ಮ ಸಂವೇದನೆಗಳು ಧರ್ಮದ ಕಲ್ಪನೆಗಳಿಗಿಂತ ಆಳವಾಗಿ ಪ್ರಭಾವಿತವಾಗಿವೆ. ಈ ವೈದಿಕ ಧರ್ಮ ನಮಗೆ ಯಾವತ್ತೂ ಸ್ವಾತಂತ್ರ್ಯವನ್ನು ಕೊಡೋದಿಲ್ಲ. ಯಾಕೆಂದ್ರೆ ಅದರ ಸಾರಾಂಶದಲ್ಲಿ ಸ್ವಾತಂತ್ರ್ಯ ಅನ್ನೋದು ಯಾವುದೇ ಗಡಿಗಳಿಲ್ಲದ ಶೂನ್ಯವಾಗಿದೆ. ಸ್ವಾತಂತ್ರ್ಯ ಪ್ರಕೃತಿಯ ಅತ್ಯಗತ್ಯ ಸ್ಥಿತಿಯಾಗಿದೆ ಮತ್ತು ಮಾನವ ನಿರ್ಮಿತ ನಿಯಮಗಳು ಮತ್ತು ಪರಿಕಲ್ಪನೆಗಳು ಕೂಡ ಅದರ ಮುಂದೆ ಕಡಿಮೆ ಅರ್ಥವನ್ನು ಹೊಂದಿದ್ದಾಗಿವೆ. ಜನರಲ್ಲಿ ಯಾವುದೇ ಭೇದ ಭಾವ ಮಾಡದೆ ಮತ್ತು ಪ್ರಕೃತಿಯ ನಿಯಮಗಳಿಗೆ ಬದ್ಧವಾಗಿರುವಂತಹ ಸಂಸ್ಕೃತಿ ಹುಟ್ಟೋದು ಮುಖ್ಯ. ನಮಗೆ ಕಲಿಸಲಾದಂತಹ ವೈದಿಕ ಧರ್ಮವನ್ನ ಆ ದೇವತೆಗಳು ನಿಯಂತ್ರಣ ಮಾಡ್ತಾ ಇರೋದು. ಅವರ ನಿಯಮಗಳನ್ನ ಆರ್ಯರಾದವರು ಪಾಲಿಸಲೇಬೇಕು. ಅವುಗಳನ್ನ ಅನುಸರಿಸದೆ ಬೇರೆ ಯಾವುದನ್ನು ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಯಾರಿಗೂ ಇಲ್ಲ. ಧರ್ಮವನ್ನು ಕೂಡ ಹುಟ್ಟಿನಿಂದಲೇ ನಿರ್ಧಾರ ಮಾಡ್ತಾರೆ, ಮತ್ತೆ ಅದೇ ಆಯ್ಕೆಯನ್ನು ತಗೋಬೇಕಾಗತ್ತೆ. ಧರ್ಮವನ್ನು ಟೀಕಿಸೋ ಸ್ವಾತಂತ್ರ್ಯ ಕೂಡ ಅಲ್ಲಿ ಇರೋದಿಲ್ಲ. ಹಾಗೆ ಮಾಡಕ್ಕೆ ಧೈರ್ಯ ಮಾಡೋ ವ್ಯಕ್ತಿಯನ್ನ ಕೀಳು ನಂಬಿಕೆ ಇಲ್ದಿರಂತಹ ಧರ್ಮ ವಿರೋಧಿ ಅಂತ ಕೂಡ ನೋಡ್ತಾರೆ. ಅಸುರರು, ನಾಗರು, ದಾನವರು, ದೈತ್ಯರು ಈ ತರ ಅನೇಕ ಸಂಸ್ಕೃತಿಗಳು ಕೂಡ ಈಗ ಹಾಗೆ ಉಳ್ಕೊಂಡಿವೆ. ಆದ್ರೆ ಅವು ಪ್ರವರ್ಧಮಾನಕ್ಕೆ ಬರೋದನ್ನ ನೋಡಕ್ಕೆ ದೇವತೆಗಳಿಗೆ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ಇದು ನಾಗರಿಕತೆಗಳ ಮಧ್ಯೆ ನಡೆಯುವಂತಹ ಯುದ್ಧ. ಅದು ಇವತ್ತಿಗೂ ಕೂಡ ರಕ್ತಪಾತದಲ್ಲೇ ಕೊನೆಗೊಳ್ಳುತ್ತೆ. ಈ ಆರ್ಯರು ತಮಗೆ ಕೊಡಲಾದಂತಹ ವೈಭವೀಕರಣಗಳಿಂದ ಮೂರ್ಖರಾಗಿದ್ದಾರೆ. ಜಾಗೃತ ಜನರನ್ನ ಸೃಷ್ಟಿ ಮಾಡದೇ ಇರೋ ಧರ್ಮವನ್ನ ವಿಶ್ವದ ಶ್ರೇಷ್ಠ ಧರ್ಮ ಅಂತ ಕರೆಯೋದಕ್ಕಾದ್ರೂ ಹೇಗೆ ಸಾಧ್ಯ ಅಂತ ಹೇಳಿದೆ. ಆಗ ವಿಭೀಷಣ ಹೇಳ್ದ, ಅಣ್ಣ, ನಿನಗಿದು ಗುಲಾಮ್ಗಿರಿ ಅಂತ ಅನ್ನಿಸ್ತಾ ಇದೆಯಾ? ನಮ್ಮ ಜೀವನವನ್ನು ನಡೆಸಕ್ಕೆ ಒಂದು ಸಂಹಿತೆಯ ಅಗತ್ಯ ಇದೆ ಅಲ್ವಾ? ಅದು ಇಲ್ಲದೆ ಇದ್ರೆ ಮನುಷ್ಯನಿಗೂ ಪ್ರಾಣಿಗಳಿಗೂ ಏನ್ ವ್ಯತ್ಯಾಸ ಇರುತ್ತೆ ಹೇಳು? ಸಂಹಿತೆಯನ್ನು ಯಾರಾದರೂ ರಚಿಸಿದ್ರು ಕೂಡ ಅದು ಮಾನವ ಕುಲವನ್ನು ಒಟ್ಟುಗೂಡಿಸುವಂತಹ ಮತ್ತು ಮೋಕ್ಷಕ್ಕೆ ಮಾರ್ಗದರ್ಶನ ಕೊಡೋ ಉದ್ದೇಶವನ್ನ ಪೂರೈಸಲ್ವಾ ಅಂತ ವಿಭೀಷಣ ತನ್ನ ಸ್ವಂತ ಆಲೋಚನೆಗಳಿಂದ ತನ್ನದೇ ಆದ ಅಭಿಪ್ರಾಯವನ್ನ ಹೇಳ್ದ. ಈ ತರದ ಒಂದು ಮನಸ್ಥಿತಿಯನ್ನು ಅವನು ಬೆಳೆಸ್ಕೊಂಡಿದ್ದಾನಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತಾ ಹೋಯ್ತು. ಅವನ ಬಗ್ಗೆ ಹೆಮ್ಮೆನೂ ಆಗ್ತಾ ಹೋಯ್ತು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.